ಜೋರಾಗಿ ಹೇಳ್ಬೇಕು. ಎಷ್ಟು? ಇನ್ನು ಸ್ವಲ್ಪ ಜೋರಾಗಿ. 30,000 ಜನ ಸೇರ್ತಾ ಇದ್ರಂತೆ. ಇದು ಸಾಮಾನ್ಯವಾದಂಥ ವಿಚಾರ ಅಲ್ಲ. ಈಗಿನ ಕಾಲದಲ್ಲಿ ವಾಹನಗಳಿದೆ, ಸಮಯಕ್ಕೆ ಸರಿಯಾಗಿ ಹೋಗ್ಬಿಡ್ಬೋದು. ರಸ್ತೆಗಳಿದೆ, ಹೇಗೋ ಒಂದು ಬಂದ್ಬಿಡ್ಬೋದು. ಗೂಗಲ್ ಮ್ಯಾಪ್ ಇದೆ, ಹೇಗೋ ಬರ್ಬೋದು. ವಾಹನಗಳಿದೆ, ಏನೋ ಬಂದ್ಬಿಡ್ಬೋದು. ಮೊಬೈಲ್ಸ್ಗಳಿದೆ, ಯಾವ ರೀತಿಯೂ ಬಂದ್ಬಿಡ್ಬೋದು. ಆಗಿನ ಕಾಲದಲ್ಲಿ ವಾಹನಗಳಿರ್ತಾ ಇರಲಿಲ್ಲ, ರಸ್ತೆ ಇರ್ತಾ ಇರಲಿಲ್ಲ, ಮೊಬೈಲ್ ಇರ್ತಾ ಇರಲಿಲ್ಲ, ಮ್ಯಾಪ್ ಇರ್ತಾ ಇರಲಿಲ್ಲ, ಯಾವುದು ಇರ್ತಾ ಇರಲಿಲ್ಲ. ಹಾಗಾದ್ರೆ ಯೇಸು ಸ್ವಾಮಿ ಯಾವ್ದಾದ್ರು ಒಂದು ಸ್ಥಳಕ್ಕೆ ಬಂದ್ರು ಅಂತಂದ್ರೆ 25,000ದಿಂದ 30,000 ಜನ ಸೇರ್ತಾ ಇದ್ರು ಅಂತಂದ್ರೆ ಅರ್ಥ ಮಾಡ್ಕೊಳ್ರಿ, ಆತನ ಮಾತಿಗೆ ಎಂತ ಶಕ್ತಿ ಇತ್ತು ಎಂಬುದಾಗಿ. ಹಾಗಾದ್ರೆ ಜನ ಆತನ ಮಾತನ್ನು ಕೇಳುವುದಕ್ಕೆ ಯಾವ ರೀತಿ ತಂಡವಾಗಿ ಬರ್ತಾ ಇದ್ರು ಅಂತ ಅರ್ಥ ಮಾಡ್ಕೊಳ್ಳಿ. ಕಾರಣ ಒಂದೇ, ಆತನ ಮಾತಿಗೆ ಶಕ್ತಿ ಇದೆ. ಆ ಶಕ್ತಿ ಎಂತದ್ದು ಗೊತ್ತಾ? ಆ ಶಕ್ತಿ ನಿನ್ನನ್ನು ಬಿಡುಗಡೆ ಮಾಡುವಂತ ಶಕ್ತಿ. ಹಾಗಾದ್ರೆ ಮಾತಿಗೆ, ದೇವರ ಮಾತಿಗೊಂದು ಶಕ್ತಿ ಇದೆ ಪ್ರಿಯರೇ. ಈ ಲೋಕದಲ್ಲಿ ನಿಮ್ಮ ಮಕ್ಕಳು ಯಾವುದೋ ಒಂದು ಸಿನಿಮಾ ಹಾಡನ್ನ ಕೇಳ್ತಾ ಇದ್ದಾರೆ ಅಂತಂದ್ರೆ ಆ ಸಿನಿಮಾದ ಹಾಡಿನ ರೀತಿಯಲ್ಲಿ ಅವರು ಪ್ರವರ್ತನೆ ಮಾಡ್ತಾರೆ ಅಂತಂದ್ರೆ ಜೀವವುಳ್ಳ ದೇವರ ಮಾತುಗಳನ್ನ ನೀವು ಕೇಳುವಾಗ ಆ ವಾಕ್ಯ ಇನ್ನ ಎಷ್ಟು ಪ್ರಬಲವಾಗಿ ನಿಮ್ಮಲ್ಲಿ ಕೆಲಸ ಮಾಡಬಹುದು. ಹಲ್ಲೆಲೂಯಾ. ಯಾವುದೋ ಒಂದು ಧಾರಾವಾಹಿ ನಿನಗೆ ಅಷ್ಟು ಎಫೆಕ್ಟ್ ಮಾಡ್ತಾ ಇದೆ ಅಂತಂದ್ರೆ, ಯಾವುದೋ ಒಂದು ಸಿನಿಮಾ ನಿನಗೆ ಅಷ್ಟು ಎಫೆಕ್ಟ್ ಮಾಡ್ತಾ ಇದೆ ಅಂತಂದ್ರೆ ಅರ್ಥ ಮಾಡ್ಕೊಳ್ರಿ, ಅದಕ್ಕಿಂತಲೂ ಜೀವ ಉಳ್ಳಂಥದ್ದು, ಅದಕ್ಕಿಂತಲೂ ಶಕ್ತಿ ಉಳ್ಳಂಥದ್ದು, ಅದಕ್ಕಿಂತಲೂ ನಿನ್ನನ್ನು ಬದುಕಿಸಿ ಈ ಲೋಕದಲ್ಲಿ ಜೀವಿಸುವಾಗೆ ಮಾಡುವಂತ ಯೇಸುವಿನ ಮಾತಿಗೆ ಎಷ್ಟು ಶಕ್ತಿ ಇದೆ. ಆ ಶಕ್ತಿಯನ್ನು ತಿಳ್ಕೊಳ್ಬೇಕು. ಆವಾಗ ಮಾತ್ರವೇ ನಿಜವಾದಂಥ ಬಿಡುಗಡೆ ನಿಮಗೆ ಸಂಭವಿಸಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ನಾನು ಚಿಕ್ಕವನಿರುವಾಗ ನನಗೊಂದು ಪ್ರಶ್ನೆನ ಕೇಳಿದ್ರು. ನಾನು ನಡ್ಕೊಂಡು ಹೋಗ್ತಾ ಇದ್ದೆ ನಮ್ಮ ಮನೆ ಹತ್ರ. ಅವರೊಂದು ಮಲಯಾಳಿ ಫ್ಯಾಮಿಲಿಯವರು, ಅವರು ಒಂದು ಅನ್ಯರ ಕುಟುಂಬ. ನಾಳೆ ಗುಡ್ ಫ್ರೈಡೇ ಇತ್ತು. ಇವತ್ತು ನಾನು ಅಂಗಡಿಗೆ ಹೋಗಿ ಬರ್ತಾ ಇದ್ದೆ. ಅವ್ರನ್ನ ಮಾತಾಡ್ಸೋಣ ಅಂತ ಹೋದೆ. ನಮ್ಮ ಮನೆ ಹತ್ರ ಇರೋದ್ರಿಂದ ನಾನು ಯಾವಾಗಲೂ ಅವ್ರನ್ನ ಮಾತಾಡ್ಸೋಕೆ ಹೋದೆ. ಅವ್ರು ಕೇಳಿದ್ರು, ನಾಳೆ ಸ್ಕೂಲ್ ಇಲ್ಲೇನು ಅಂದರೆ, ಇಲ್ಲ ಅಂತ, ನಾಳೆ ಸ್ಕೂಲ್ ಇಲ್ಲ. ಯಾಕಿಲ್ಲ? ನಾಳೆ ಗುಡ್ ಫ್ರೈಡೇ, ಶುಭ ಶುಕ್ರವಾರ, ಅದಕ್ಕೆ ರಜಾ ಇದೆ, ಸ್ಕೂಲ್ ಇಲ್ಲ. ಓಕೆ. ಅವ್ರು ನನಗೊಂದು ಮಾತು ಕೇಳಿದ್ರು, ಗುಡ್ ಫ್ರೈಡೆ ಅಂದರೆ ಏನು ಅಂತ ಕೇಳಿದ್ರು. ನನಗೆ ಚಿಕ್ಕವನ್ನ ಏನು ಪ್ರಶ್ನೆ ಕೇಳಿದ್ರು? ಜೋರಾಗಿ ಹೇಳ್ಬೇಕು, ಏನು ಪ್ರಶ್ನೆ? ಗುಡ್ ಫ್ರೈಡೆ, ಶುಭ ಶುಕ್ರವಾರ ಅಂದರೆ ಏನು ಅಂತ ಕೇಳಿದ್ರು. ನಾನು ಹೇಳಿದೆ, ಯೇಸು ಸ್ವಾಮಿ ಶಿಲುಬೆಯಲ್ಲಿ ಬಲಿಯಾದರು. ಯೇಸು ಸ್ವಾಮಿ ಶಿಲುಬೆಯಲ್ಲಿ ಬಲಿಯಾದರು, ಅದಕ್ಕೋಸ್ಕರ ಅದನ್ನು ಶುಭ ಶುಕ್ರವಾರ, ಅದಕ್ಕೆ ನಮಗೆ ರಜಾ. ಓಕೆ. ಅವ್ರು ಕೇಳಿದಂಥ ಎರಡನೇ ಪ್ರಶ್ನೆ ಏನು ಗೊತ್ತಾ? ನನ್ನ ಕೈಲಿ ಉತ್ತರ ಕೊಡೋಕ್ಕಾಗದೇ ಇರುವಂಥ ಪ್ರಶ್ನೆ. ಅವ್ರು ಕೇಳಿದಂಥ ಎರಡನೇ ಪ್ರಶ್ನೆ ಏನಾಗಿತ್ತು ಅಂತಂದರೆ, ನಿಮಗೇನಾರು ಬುದ್ಧಿ ಇದೆಯಾ ಅಂತ ಕೇಳಿದ್ರು. ಏನು ಕೇಳಿದ್ರು? ನಿಮಗೆ ಜೋರಾಗಿ ಹೇಳ್ಬೇಕು, ಏನು ಕೇಳಿದ್ರು? ನಿಮಗೆ ಬುದ್ಧಿ ಇದೆಯಾ? ಯಾರ್ದಾದ್ರೂ ಸಾವನ್ನ ಒಳ್ಳೆ ದಿನ ಅಂತ ಯಾರು ಕರೀತಾರೇನೋ ಅಂತ ಕೇಳಿದ್ರು. ಏನು ಕೇಳಿದ್ರು? ಸಾವನ್ನ ಯಾರಾದರೂ ಒಳ್ಳೆ ದಿನ ಅಂತ ಕರೀತಾರೇನೋ, ನಿಮ್ಗೇನಾದ್ರು ಬುದ್ಧಿ ಇದೆಯೇನೋ, ನೀವೊಂದು ಮೂಢನಂಬಿಕೆಯಲ್ಲಿ ಹೋಗ್ತಿದ್ದೀರಾ ಅಂತ ಹೇಳಿದ್ರು. ನಾನು ಮನೆಗೆ ಬಂದು ಯೋಚನೆ ಮಾಡಿದೆ, ಹೌದಲ್ಲ, ಅಂಕಲ್ ಕರೆಕ್ಟ್ ತಾನೇ ಹೇಳಿದ್ದು. ನಮ್ಮ ಮನೇಲಿ ಸಾವಾದರೆ ಆ ದಿನ ಒಳ್ಳೆ ದಿನ ಅಂತ ನಾವು ಕರಿತೀವ? ಹಲ್ಲೆಲೂಯಾ. ಕರಿತೀವ? ಇಲ್ಲ. ನನಗೆ ಮನೆಗೆ ಬರ್ತೀನಿ, ಅದೇ ಮೈಂಡಲ್ಲಿ ಓಡ್ತಾ ಇದೆ ನನಗೆ. ಹೌದಲ್ವಾ, ಇದು ತಪ್ಪಲ್ವಾ? ಯಾರಾದರೂ ಒಂದು ಸತ್ತ ದಿನವನ್ನು ಒಳ್ಳೆ ದಿನ ಅಂತ ನಾವು ಹೆಂಗೆ ಕರಿತೀವಿ? ಈ ಶುಕ್ರವಾರವನ್ನು ಏನಂತ ಕರಿತಾ ಇದ್ದೀವಿ? ಅಂದರೆ ಒಳ್ಳೆ ಶುಕ್ರವಾರ ಅಂತ ಕರಿತಾ ಇದ್ದೀವಿ. ನಡೆದಿರೋದೇನು? ಮರಣ. ನಡೆದಿರೋದೇನು? ಜೋರಾಗಿ ನಡೆದಿರೋದೇನು? ಮರಣ. ಅದು ನಮಗೇನು? ಜೋರಾಗಿ ಏನು ನಮಗದು? ಶುಭ ಶುಕ್ರವಾರ. ನನಗೆ ನಿದ್ದೆ ಬರ್ತಾ ಇಲ್ಲ. ಯಾಕೆ ನಾಳೆನೇ ಗುಡ್ ಫ್ರೈಡೆ, ಚರ್ಚಿಗೆ ಹೋಗ್ಬೇಕಲ್ಲ. ಅವ್ರು ಹೇಳಿದ ಪ್ರಶ್ನೆ ನನ್ನ ಹೃದಯದಲ್ಲಿ ನಾಟ್ ಬಿಡ್ತದೆ. ನಿಜ ಅಲ್ಲ? ಯಾರಾದರೂ ಸತ್ತ ದಿನವನ್ನು ಒಳ್ಳೆ ದಿನ ಅಂತ ಆಚರಿಸೋರು ಪ್ರಪಂಚದಲ್ಲಿ ಯಾರೂ ಇಲ್ಲ, ಅದು ಕ್ರೈಸ್ತರು ಮಾತ್ರ ಅಂತ ಅವಾಗ ಅರ್ಥ ಆಯ್ತು ನನಗೆ. ಆಗ ನಾನು ಕೂತು ಆಲೋಚನೆ ಮಾಡಿದಂಥ ಸಂದರ್ಭದಲ್ಲಿ, ನಾನು ಸಂಡೇ ಸ್ಕೂಲಿಗೆ ಹೋಗ್ತಾ ಇದ್ದೆ, ಚಿಕ್ಕ ಮಕ್ಕಳು ಕಲಿಯುವಂಥ ಶಾಲೆ. ಅಲ್ಲಿರುವಂಥ ಸಂಡೇ ಸ್ಕೂಲ್ ಟೀಚರ್ ಒಂದು ದಿನ ಈ ಶಿಲುಬೆನ ಕುರಿತಾಗಿ ಮಾತನಾಡುವಾಗ ಆವಾಗ ನನ್ನ ಕಣ್ಗಳು ತೆರೆಯಲ್ಪಡುತ್ತೆ. ಆಮೇಲೆ ಆವಾಗ ನಾನು ತಿಳ್ಕೊಂಡಂಥ ವಿಚಾರ ಏನು ಅಂತಂದರೆ, ಯೇಸು ಸ್ವಾಮಿ ಯಾಕೆ ಕಲ್ವಾರಿ ಶಿಲುಬೆಯಲ್ಲಿ
ಪ್ರಾಣ ಕೊಡಬೇಕಾಯ್ತು ಅಂತಂದ್ರೆ ಆತನು ಜನಿಸಿದ್ದೆ ಪ್ರಾಣ ಕೊಡುವುದಕ್ಕೋಸ್ಕರ. ಆತನ ಜನನ ಆಗಿದ್ಯಾಕೆ? ಜೋರಾಗಿ ಹೇಳ್ರಿ, ಆತನ ಜನನ ಆಗಿದ್ಯಾಕೆ? ಸ್ವಲ್ಪ ಜೋರಾಗಿ ಹೇಳ್ಬೇಕು. ಆತನ ಜನನ ಆಗಿದ್ಯಾಕೆ? ಪ್ರಾಣವನ್ನು ಕೊಡುವುದಕ್ಕೋಸ್ಕರ. ಹಾಗಾದ್ರೆ ಈ ಲೋಕದಲ್ಲಿ ಒಬ್ಬ ಮನುಷ್ಯ ಯಾಕೆ ಜನಿಸ್ತಾನೆ ಅಂತ ನೀವು ಕೇಳಿದ್ರೆ ನೀವು ಹೇಳ್ಬೋದು, ಅವನು ಒಳ್ಳೆ ವಿದ್ಯಾಭ್ಯಾಸ ಪಡೀಲಿಕ್ಕೆ, ಒಂದು ಒಳ್ಳೆ ಮನೆ ಕಟ್ಕೊಳ್ಳಕ್ಕೆ, ಮದುವೆ ಮಾಡ್ಕೊಳ್ಳಕ್ಕೆ, ಚೆನ್ನಾಗಿರಕ್ಕೆ, ಈ ರೀತಿ ಎಲ್ಲ ನೀವು ಹೇಳ್ಬೋದು. ಆದ್ರೆ ನಾನು ಒಂದೇ ಒಂದು ಮಾತು ಹೇಳ್ತೇನೆ, ಈ ಲೋಕದಲ್ಲಿ ಮನುಷ್ಯ ಜನಿಸೋದು ಯಾಕೆ ಅಂತಂದ್ರೆ ಪುನಃ ಸಾಯಲಿಕ್ಕೆ. ಮನುಷ್ಯ ಜನಿಸೋದು ಯಾಕೆ? ಜೋರಾಗಿ ಹೇಳ್ರಿ, ಯಾಕೆ? ಪುನಃ ಸಾಯೋಕೆ. ಇದು ಜಗತ್ತಿನ ನಿಯಮ ಆಗಿತ್ತು. ಇದು ಜಗತ್ತಿನ ನಿಯಮ ಆಗಿತ್ತು. ಮನೆ ಕಟ್ಟು, ಮಾಡಿ ಕಟ್ಟು, ಏನೇ ಮಾಡು, ಒಂದಲ್ಲ ಒಂದು ದಿನ ನೀನು ಎಲ್ಲಿಗೆ ಹೋಗ್ಬೇಕು? ಸಮಾಧಿಗೆ ಹೋಗ್ಲೇಬೇಕು, ನೀನು ಸಾಯಲೇಬೇಕು. ಇದು ಜಗತ್ತಿನ ನಿಯಮ. ಈ ಲೋಕದಲ್ಲಿ ಜನರು ಮಾತನಾಡ್ಕೊಳ್ಳೋಂತ ಇದೇ ರೀತಿ ಮಾತನಾಡ್ಕೊಳ್ಳೋದು ಏನು? ನೀನೇನೇ ಮಾಡು, ಒಂದಲ್ಲ ಒಂದು ದಿನ ಎಲ್ಲಿಗೆ ಹೋಗ್ಬೇಕು? ಸಮಾಧಿಗೆ ಹೋಗ್ಬೇಕು. ಹಾಗಾದ್ರೆ ಯೇಸು ಯಾಕೆ ಜನಿಸಿದ್ರು? ಯೇಸು ಜನಿಸಿದ್ದೆ ಮರಣವನ್ನು ಹೊಂದುವುದಕ್ಕಾಗಿ. ಯೇಸು ಸಾಮ್ರಾಜ್ಯವನ್ನು ಕಟ್ಟಲಿಕ್ಕೆ ಅಲ್ಲ ಜನಿಸಿದ್ದು. ಯೇಸು ಯಾವುದೋ ಒಂದು ರಾಜ್ಯಕ್ಕೆ ಅರಸನಾಗ್ಬೇಕಂತ ಅಲ್ಲ ಜನಿಸಿದ್ದು. ಯೇಸು ಏನೋ ಪ್ರಪಂಚಕ್ಕೆ ರಾಜನಾಗ್ಬೇಕಂತ ಅಲ್ಲ ಜನಿಸಿದ್ದು. ಯೇಸು ಜನಿಸಿದ ಯಾಕೆಂತಂದ್ರೆ ಈ ಮರಣದ ಮೇಲಿನ ಅಧಿಕಾರವನ್ನ ತೆಗೆದು ನಿನ್ನನ್ನು ಬಿಡುಗಡೆ ಮಾಡುವುದಕ್ಕೋಸ್ಕರ ಯೇಸು ತನ್ನ ಪ್ರಾಣವನ್ನು ಕೊಟ್ಟನು. ಹಾಗಾದ್ರೆ ಭೂಮಿ ಮೇಲೆ ಏನಿದೆ, ಪ್ರತಿ ಮನುಷ್ಯ ಸತ್ತ, ಪ್ರತಿ ಬದುಕಿದಂತ ಪ್ರತಿ ವ್ಯಕ್ತಿ ಸಾಯಲೇಬೇಕು ಅಂತ ಬರೆದಿದೆ. ಹಾಗಾದ್ರೆ ಈ ನಿಯಮ ಏನು? ಹಾಗಾದ್ರೆ ಸತ್ತ ಮೇಲೆ ಮನುಷ್ಯನಿಗೆ ನೆಕ್ಸ್ಟ್ ಏನು ಅನ್ನೋದು ಪ್ರಶ್ನೆ ಬಂದಾಗ ಯೇಸು ಸ್ವಾಮಿ ಮಾಡಿದಂತ ಕಾರ್ಯ ಏನಂತಂದ್ರೆ ಮರಣದ ಅಧಿಕಾರವನ್ನ ಮುರಿದಾಕಿದ್ರು. ಆಮೇಲೆ ಮರಣದ ಅಧಿಕಾರ ಮುರಿದಾಕಿದ್ರು. ಒಂದು ಚಿಕ್ಕ ಹುಡುಗ ಇದಾನಂತ ಅನ್ಕೊಳ್ಳಿ. ಅವನೊಂದು ಪ್ರಶ್ನೆ ಕೇಳ್ತಾನೆ. ಮನೆಯಲ್ಲಿರುವಂತ ಹಿರಿಯರಿಗೆ, ದೊಡ್ಡ ವ್ಯಕ್ತಿಗೊಂದು ಪ್ರಶ್ನೆ ಕೇಳ್ತಾನೆ. ಏನಂತ? ಅಪ್ಪ, ಈ ಲೋಕದಲ್ಲಿ ಬಲಿಷ್ಠವಾದ ವ್ಯಕ್ತಿ ಯಾರು? ಆಮೇಲೆ ಪ್ರಶ್ನೆ ಏನು? ಲೋಕದಲ್ಲಿ, ಜೋರಾಗಿ ಹೇಳ್ರಿ, ಲೋಕದಲ್ಲಿ ಬಲಿಷ್ಠವಾದ ವ್ಯಕ್ತಿ ಯಾರು? ಆ ಚಿಕ್ಕ ಹುಡುಗನ ಪ್ರಶ್ನೆ. ಆ ಹುಡುಗ ಹೇಳ್ತಾನೆ, ಅಪ್ಪ ನೀವು ಬಲಿಷ್ಠನ? ಇಲ್ಲ ಇಲ್ಲ, ನಾನು ಬಲಿಷ್ಠ ಅಲ್ಲ, ನನಗಿಂತ ಕಬ್ಬಿಣ ಬಲಿಷ್ಠ. ನನಗಿಂತ ಯಾರು ಬಲಿಷ್ಠ? ಜೋರಾಗಿ ಹೇಳ್ರಿ, ಯಾರು? ಕಬ್ಬಿಣ. ಸರಿ, ಆ ಪುಟ್ಟ ಬಾಲಕ ಕಬ್ಬಿಣದ ಹತ್ರ ಹೋಗ್ತಾನೆ. ಕಬ್ಬಿಣ, ನೀನು ತುಂಬಾ ಸ್ಟ್ರಾಂಗ್ ಅಂತೆ, ನೀನು ತುಂಬಾ ಬಲಿಷ್ಠ ಅಂತೆ. ಹೌದಾ? ನಿಜಾನೇ, ನಾನು ಬಲಿಷ್ಠನೇ. ಆದ್ರೆ ಬೆಂಕಿನ ನನ್ನ ಕರಗಿಸಾಕತ್ತೆ. ಯಾರು ನನ್ನ ಕರಗಿಸ್ತಾರೆ? ಬೆಂಕಿ ನನ್ನನ್ನ ಕರಗಿಸುತ್ತೆ. ಸರಿ ಆಯ್ತು, ಈ ಪುಟ್ಟ ಬಾಲಕ ಎಲ್ಲಿಗೆ ಹೋದ? ಈಗ ಬೆಂಕಿ ಹತ್ರ ಹೋದ. ಬೆಂಕಿ, ನೀನು ತುಂಬಾ ಸ್ಟ್ರಾಂಗ್ ಅಂತೆ. ಬೆಂಕಿ ಹೇಳ್ತಾ ಇದೆ, ನಿಜ, ನಾನೇನು ತುಂಬಾ ಸ್ಟ್ರಾಂಗ್ ನಾನು. ಆದ್ರೆ ನೀರು ನನ್ನ ಮೇಲೆ ಬಿದ್ದೋದ್ರೆ ನಂದೇನು ನಡೆಯಲ್ಲ. ಸರಿ, ಈ ಬಾಲಕ ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಇದ್ದಾನೆ? ನೀರ್ ಹತ್ರ ಹೋಗ್ತಾ ಇದ್ದಾನೆ. ಈ ನೀರ್ ಹತ್ರ ಹೋದಾಗ ಈ ನೀರು ಕೊಟ್ಟ ಆನ್ಸರ್ ತುಂಬಾ ಚೇಂಜ್ ಆಗಿತ್ತು. ಗಮನಿಸ್ಕೊಳ್ರಿ ಏನ್ ಆನ್ಸರ್ ಕೊಡ್ತು ಅಂತ. ಈ ಪುಟ್ಟ ಬಾಲಕ ನೀರ್ ಹತ್ರ ಹೋದಾಗ ನೀರು ಹೇಳ್ತಾ ಇದೆ, ನಿಜ ನಿಜ, ನಾನು ತುಂಬಾ ಸ್ಟ್ರಾಂಗು. ಆದ್ರೆ ನನ್ನ ಮನುಷ್ಯ ಘಟ 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 ಕುಡಿದು ಬಿಡ್ತಾನೆ. ಮನುಷ್ಯ ಏನ್ ಮಾಡ್ತಾನೆ? ಈಗ ಪುನಃ ಎಲ್ಲಿಗೆ ಬಂದ ಈ ಪುಟ್ಟ ಬಾಲಕ? ಅದೇ ಮನುಷ್ಯನ ಹತ್ರ ಬಂದ. ಆಗ ಮನುಷ್ಯ ಹೇಳ್ತಾನೆ, ನಿಜ ನಿಜ ನಿಜ, ನಾನೇ ಸ್ಟ್ರಾಂಗ್ ಇರ್ಬೋದು. ಆ ಮನುಷ್ಯ ಕೂತ್ಕೊಂಡು ಆಲೋಚನೆ ಮಾಡಿದಾಗ ಮನುಷ್ಯನಿಗೊಂದು ಅರ್ಥ ಆಗುತ್ತೆ. ಕಬ್ಬಿಣದ ಹತ್ರ ಹೋದ. ಕಬ್ಬಿಣ ಏನ್ ಹೇಳ್ತು? ಬೆಂಕಿ ಬಲಿಷ್ಠ ಅಂತು. ಸರಿ, ಬೆಂಕಿ ಅಂದ್ರೆ ಬೆಂಕಿ ಏನಂತು? ನೀರು ಬಲಿಷ್ಠ ಅಂತು. ನೀರ್ ಹತ್ರ ಹೋದಾಗ ಏನಂತು? ನೀರು. ಇಲ್ಲ, ಮನುಷ್ಯನೇ ಬಲಿಷ್ಠ. ಈಗ ಮನುಷ್ಯ ಆಲೋಚನೆ ಮಾಡ್ದ, ನಾನು ಬಲಿಷ್ಠನ? ಹೌದು, ನಾನು ಬಲಿಷ್ಠ. ಮನುಷ್ಯ ಕೂತ್ಕೊಂಡು ಆಲೋಚನೆ ಮಾಡಿದಾಗ ಮನುಷ್ಯನಿಗೊಂದು ಯೋಚನೆ ಬಂತು. ಈ ಲೋಕದಲ್ಲಿ ಮನುಷ್ಯ ಎಷ್ಟೇ ಬಲಿಷ್ಠನಾದ್ರೂ ಮರಣ ಅವನನ್ನು ಹಿಡಿಲೇಬೇಕು ಅಂತ ಅವನಿಗೆ ಅರ್ಥ ಆಯ್ತು. ಏನ್ ಅರ್ಥ ಆಯ್ತು? ಮನುಷ್ಯ ಎಷ್ಟೇ ಬಲಿಷ್ಠನಾದ್ರೂ ಮರಣ ಹಿಡಿಯುತ್ತೆ. ಸರಿ, ಈಗ ಈ ಬಾಲಕ ಎಲ್ಲಿ ಹೋಗ್ತಾ ಇದ್ದಾನೆ? ಮರಣದ ಹತ್ರ ಹೋಗ್ತಾ ಇದ್ದಾನೆ. ಮರಣವೇ,
ನೀನು ತುಂಬ ಸ್ಟ್ರಾಂಗ್ ಅಂತೆ. ಹೌದಾ? ನಿಜ, ನಾನು ತುಂಬ ಸ್ಟ್ರಾಂಗು. ಯಾಕೆ ಗೊತ್ತಾ? ನನ್ನ ಮುಂದೆ ಶ್ರೀಮಂತ ನಿಲ್ಲಕ್ಕಾಗಲ್ಲ, ನನ್ನ ಮುಂದೆ ದೇಶದ ಪ್ರಧಾನಿ ನಿಲ್ಲಕ್ಕಾಗಲ್ಲ, ನನ್ನ ಮುಂದೆ ರಾಜ್ಯಗಳನ್ನು ಸಂಸ್ಥಾನಗಳನ್ನು ವಶಪಡಿಸ್ಕೊಂಡಂಥ ಯಾರೂ ನನ್ನ ಮುಂದೆ ನಿಲ್ಲಕ್ಕಾಗಲ್ಲ. ಆದರೆ 2000 ವರ್ಷಗಳ ಹಿಂದೆ ಒಬ್ಬಾತನು ಬಂದ. ನಾನು ಅನ್ಕೊಂಡೆ ನಾನೇ ಸ್ಟ್ರಾಂಗ್ ಅಂತ. ಇಲ್ಲ ಇಲ್ಲ, ಅವನು ನನ್ನ ಮರಣದ ಕೊಂಡಿಯನ್ನು ಮುರಿದು ಆತನು ಮೃತ್ಯುಂಜಯನಾದ. ಆತನೇ ಈ ಮಧ್ಯಾಹ್ನ ಆರಾಧನೆ ಮಾಡ್ತಿರುವಂಥ ನಜರೇತಿನ ಯೇಸು. ಆತನ ಮುಂದೆ ಮರಣವೇ ನಿಲ್ಲೋದಿಲ್ಲ. ಇನ್ನನ್ನು ನಿನ್ನ ರೋಗ ಯಾವುದು? ಆತನ ಮುಂದೆ ಮರಣವೇ ನಿಲ್ಲಕ್ಕಾಗೋದಿಲ್ಲ. ಇದೇ ನಿನ್ನ ರೋಗ ಹೇಗೆ ನಿಲ್ಲಕ್ಕೆ ಸಾಧ್ಯ? ಆತನ ಮುಂದೆ ಮರಣವೇ ನಿಲ್ಲಿಕ್ಕಾಗ್ಲಿಲ್ಲ. ನಿನ್ನ ಕಷ್ಟಗಳು, ವೇದನೆಗಳು, ದುಃಖಗಳು, ಸಂಕಟಗಳು, ಬಡತನಗಳು, ವ್ಯಾಧಿಗಳು ಯಾವುದು ನಿನ್ನನ್ನು ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಮರಣವನ್ನು ಗೆದ್ದಂತ ದೇವರಿಗೆ ಸಮಸ್ತದ ಮೇಲೂ ಅಧಿಕಾರ ಇದೆ. ಸಮಸ್ತದ ಮೇಲೂ ಅಧಿಕಾರ ಇದೆ. ಹಾಗೆ ಒಬ್ಬ ಮನುಷ್ಯನನ್ನ ಯಾವುದು ಹಿಡಿಯುತ್ತೆ? ಒಬ್ಬ ಮನುಷ್ಯನಿಗೆ ಮರಣ ಹೇಗೆ ಸಂಭವಿಸುತ್ತೆ? ಮರಣ ಹೇಗೆ ಸಂಭವಿಸುತ್ತೆ ಅಂತಂದ್ರೆ, ಯಾವ ವ್ಯಕ್ತಿಯೊಳಗೆ ಪಾಪ ಬರುತ್ತೋ ಆ ವ್ಯಕ್ತಿಗೆ ಮರಣ ಸಂಭವಿಸುತ್ತೆ. ಮರಣ ಹೆಂಗ್ ಬರುತ್ತೆ? ಮರಣ ಜೋರಾಗಿ ಹೇಳ್ಬೇಕು. ಹೆಂಗ್ ಬರುತ್ತೆ? ಪಾಪದಿಂದ ಮರಣ ಬರುತ್ತೆ. ಅದಕ್ಕೆ ಮತ್ತಾಯನು ಬರೆದಂತ ಸುವಾರ್ತೆ 1ನೇ ಅಧ್ಯಾಯದ 21ನೇ ವಚನ ಏನ್ ಹೇಳುತ್ತೆ? ಓದೋಣ. ಮತ್ತಾಯನು ಬರೆದಂತ ಸುವಾರ್ತೆ 1ನೇ ಅಧ್ಯಾಯ 21ನೇ ವಚನ. ಆಕೆಯು ಕೇಳಿಸ್ಕೊಳ್ಳಿ, ಆಕೆಯು ಒಬ್ಬ ಮಗನನ್ನ ಹಡೆಯುವಳು. ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಯಾಕಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು. ಹಂಗಾರೆ ಪಾಪ ವ್ಯಕ್ತಿಗೆ ಮರಣವನ್ನು ಉಂಟು ಮಾಡುತ್ತೆ. ಈ ಪಾಪಗಳನ್ನೇ ಯೇಸು ಶಿಲುಬೆಯಲ್ಲಿ ಹೊತ್ಕೊಂಡು ಪ್ರಾಣವನ್ನು ಕೊಡಬೇಕಾಯ್ತು. ಕಾರಣ ಮರಣ ನಿನ್ನ ಮೇಲೆ ಆಳ್ವಿಕೆ ಮಾಡಬಾರ್ದು, ರೋಗ ನಿನ್ನ ಮೇಲೆ ಆಳ್ವಿಕೆ ಮಾಡಬಾರ್ದು, ಸಾಲ ನಿನ್ನ ಮೇಲೆ ಆಳ್ವಿಕೆ ಮಾಡಬಾರ್ದು, ಕಣ್ಣೀರುಗಳು, ವೇದನೆಗಳು, ಪ್ರಯಾಸಗಳು, ಮನಭಾರಗಳು ನಿನ್ನ ಮೇಲೆ ಆಳ್ವಿಕೆ ಮಾಡಬಾರ್ದು ಎಂಬುದಾಗಿ 2026 ವರ್ಷಗಳ ಹಿಂದೆಯೇ ಕಲ್ವಾರಿ ಶಿಲುಬೆಯಲ್ಲಿ ಯೇಸು ತನ್ನ ಪ್ರಾಣವನ್ನು ಕೊಟ್ಟು ರಕ್ತವನ್ನು ಸುರಿಸಿ ಮರಣದ ಕೊಂಡಿಯನ್ನ ಮುರಿದು ನಿನಗೆ ಬಿಡುಗಡೆಯನ್ನು ಉಂಟು ಮಾಡಿದ್ದಾನೆ. ನಂಬಿದವರು ಕರಗಳ ತಟ್ಟಿ ದೇವಾದಿ ದೇವರ ನಾಮವನ್ನು ಕನಪಡಿಸೋಣ. ಅದನ್ನು ಮರಣದ ಕೊಂಡಿಯನ್ನು ಮುರಿದಂಥ ದೇವರು. ಹೇಳ್ರಿ, ಯೇಸು ಯಾಕೆ ಜನಿಸಿದ್ದು? ಮರಣವಾಗ್ಲಿಕ್ಕೆ. ಯೇಸು ಜನಿಸಿದ್ದು ಯಾಕೆ? ಮರಣವಾಗ್ಲಿಕ್ಕೆ. ಯಾಕೆ? ಪ್ರಪಂಚವೇ ಹೇಳ್ತಾ ಇದೆ ಮರಣವೇ ಸ್ಟ್ರಾಂಗ್ ಎಂಬುದಾಗಿ. ಅದಕ್ಕೆ ಯೇಸು ಹೇಳ್ತಾ ಇದ್ದಾರೆ, ಆಯ್ತು ಮರಣ ನನ್ನನ್ನು ಹಿಡಿದು ನೋಡು, ನನ್ನನ್ನು ಹಿಡಿದು ನೋಡು. ಪ್ರಪಂಚದಲ್ಲಿರುವ ಎಲ್ಲ ವ್ಯಕ್ತಿಗಳಿಗೂ ನೀನು ಹೇಳ್ತಾ ಇದೆಯಲ್ಲ ನಾನೇ ಬಲಿಷ್ಠ ಎಂಬುದಾಗಿ. ಸರಿ, ನಾನು ಶಿಲ್ಬೆಯಲ್ಲಿ ಪ್ರಾಣ ಕೊಡ್ತಾ ಇದ್ದೀನಿ, ಇಡೀ ನೋಡೋಣ ನನ್ನ ಸಾಧ್ಯವಾದ್ರೆ. ಎಷ್ಟು ದಿನ ನಿನ್ ಕೈ ಹಿಡಿಯಕ್ಕಾಗುತ್ತೆ? 1 ದಿನ, 2 ದಿನ, ಒಂದು ವೇಳೆ 3 ದಿನ ನೀನು ಹಿಡಿಬಹುದು ಅಷ್ಟೇ. ಆದರೆ 4ನೇ ದಿನ ನೀನು ನನ್ನನ್ನು ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ನಾನು ಮರಣದ ಮೇಲೆ ಜಯವನ್ನು ತೆಗೆದುಕೊಂಡ ದೇವರಾಗಿದ್ದೇನೆ. ಮರಣದ ಮೇಲೆ ಜಯವನ್ನು ತೆಗೆದುಕೊಂಡಂತ ದೇವರು. ಹಾಗಾದ್ರೆ ಯೇಸು ಈ ಲೋಕದಲ್ಲಿ ಮರಣ ಯಾಕೆ ಹೊಂದಬೇಕಾಯ್ತು ಅಂತಂದ್ರೆ, ಮರಣ ನಿನ್ನ ಮೇಲೆ ಆಳ್ವಿಕೆ ಮಾಡಬಾರದು. ಹಾಗಾದ್ರೆ ಈ ಲೋಕದಲ್ಲಿ ಅನೇಕ ಜನರು ಪ್ರಾರ್ಥನೆ ಮಾಡ್ತಿದಾರಲ್ಲ, ದೇವರು ಇಲ್ವಾ ಎಂಬುದಾಗಿ ಪ್ರಾರ್ಥನೆ ಮಾಡ್ತಿದಾರಲ್ಲ ಅನೇಕ ಜನ. ಎಷ್ಟೋ ಜನ ದೇವರಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಳ್ತಿದಾರಲ್ಲ, ಎಷ್ಟೋ ಜನ ದೇವರಿಲ್ಲ ಅಂತ ಆಕ್ಸಿಡೆಂಟ್ಗಳನ್ನ ಮಾಡ್ಕೊಳ್ತಿದಾರಲ್ಲ, ಎಷ್ಟೋ ಜನ ದೇವರಿಲ್ಲ ಅಂತೇಳಿ ಜಗಳಗಳನ್ನ ಮಾಡಿಕೊಂಡು ಸಮಾಧಾನಗಳನ್ನ ಕೆಡಿಸ್ಕೊಂಡು ಲೋಕದಲ್ಲಿ ತಮ್ಮ ಯಾತ್ರೆಯನ್ನು ಬಿಟ್ಟು ಹೋಗ್ತಾ ಇದಾರಲ್ಲ. ಯಾಕೆ? ದೇವರಿಲ್ವಾ? ದೇವರಿದ್ದಾರೆ, ಆದ್ರೆ ಪಾಪ ಅವರನ್ನು ಆಳ್ವಿಕೆ ಮಾಡ್ತಾ ಇದೆ. ಯೆಶಾಯನು ಬರೆದಂತ ಪ್ರವಾದನ ಗ್ರಂಥ 59ನೇ ಅಧ್ಯಾಯದ 1ನೇ ವಚನ ಓದೋಣ. ಇಗೋ ಹಸ್ತವು ತುಂಬಾ ಜನ ಪ್ರಾರ್ಥನೆ ಮಾಡ್ತಿದಾರಲ್ಲ, ಸಾಲದಿಂದ ಬಿಡಿಸು, ರೋಗದಿಂದ ಬಿಡಿಸು, ಬಂಧನದಿಂದ ಬಿಡಿಸು ದೇವರೇ.
ಈ ಕಣ್ಣಿನಿಂದ ಹೊರಗೆ ಬರಬೇಕು, ಸಾಲದಿಂದ ಹೊರಗೆ ಬರಬೇಕು, ರೋಗದಿಂದ ಹೊರಗೆ ಬರಬೇಕು, ಸಂತೋಷ, ಸಮಾಧಾನ, ಅನ್ಯೋನ್ಯತೆ, ಐಕ್ಯತೆ, ಪ್ರೀತಿ, ವಿಶ್ವಾಸ, ನಂಬಿಕೆಗಳಲ್ಲಿ ನಮ್ಮ ಕುಟುಂಬಗಳು ದೃಢವಾಗಬೇಕೆಂಬುದಾಗಿ ಪ್ರಾರ್ಥಿಸ್ತಿದ್ದೀರಲ್ಲ, ಯಾಕೆ ನಿಮ್ಮ ಪ್ರಾರ್ಥನೆ ಪರಲೋಕ ಕೇಳ್ತಾ ಇಲ್ಲ? ಓದೋಣ. ಆತನ ಕಿವಿಯು ಕೇಳಲಾರದ ಹಾಗೆ ಕಿವುಡಲ್ಲ, ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿದೆ. ಯಾಕೆ ನಿನ್ನ ಪ್ರಾರ್ಥನೆಗೆ ಉತ್ತರ ಬರ್ತಾ ಇಲ್ಲ? ಯಾಕೆ ನೀನು ಮಾಡಿದಂತ ವಿಜ್ಞಾಪನೆಗೆ ಉತ್ತರ ಬರ್ತಾ ಇಲ್ಲ? ಕಾರಣ ಯಾವುದೋ ತಲೆಮಾರಿನ ಶಾಪವೋ, ಯಾವುದೋ ಪಾಪಗಳು ನಿಮ್ಮನ್ನ ಆಳ್ವಿಕೆ ಮಾಡ್ತಿರೋದ್ರಿಂದ ದೇವರ ಹಸ್ತ ನಿಮ್ಮನ್ನು ಆಶೀರ್ವದಿಸ್ಲಿಕ್ಕೆ ಆಗ್ತಾ ಇಲ್ಲ. ಏನ್ ಬ್ರದರ್, ದೇವರ ಹಸ್ತ ಅಷ್ಟು ವೀಕಾ? ಇಲ್ಲ, ನನ್ನ ದೇವರಿಗೆ ಯಾವ ಸ್ಥಳದಲ್ಲಿ ಬೇಕಾದ್ರೂ ಪ್ರವೇಶ ಮಾಡ್ಲಿಕ್ಕೆ ಆಗುತ್ತೆ, ಪಾಪ ಇರೋ ಜಾಗದಲ್ಲಿ ನನ್ನ ದೇವರಿಗೆ ಬರಕ್ಕಾಗಲ್ಲ. ಯಾಕೆಂದ್ರೆ ನನ್ನ ದೇವರು ಪರಿಶುದ್ಧನು. ಒಂದು ವೇಳೆ ನಿನ್ನಲ್ಲಿ ಪಾಪ ಇದ್ದಾಗ ಆತನೇನಾರು ಬಂದ್ಬಿಟ್ರೆ ಮರಣ ಸಂಭವಿಸುತ್ತೆ. ಅದಕ್ಕೆ ದೇವರಿಗೆ ಇಷ್ಟ ಇಲ್ಲ, ನೀನು ಸಾಯೋ ದೇವರಿಗೆ ಇಷ್ಟ ಇಲ್ಲ. ಒಂದು ವೇಳೆ ಪಾಪ ಇರುವಂತ ಜಾಗದಲ್ಲಿ ದೇವರು ಬಂದ್ರೆ ಏನ್ ಸಂಭವಿಸುತ್ತೆ? ಜ್ವರಗಳು ಏನ್ ಸಂಭವಿಸುತ್ತೆ? ಮರಣ ಸಂಭವಿಸೋದಕ್ಕಿಂತ ಪ್ರಾರ್ಥನೆ ಕೇಳದಿರೋದೇ ಒಳ್ಳೆಯದು. ಹಾಗಾದರೆ ಯೇಸು ಈ ಲೋಕದಲ್ಲಿ ಜನಿಸಿದ್ದು ಪ್ರಾಣವನ್ನು ಕೊಡುವುದಕ್ಕಾಗಿ, ಸುಮ್ಮನೆ ಪ್ರಾಣವನ್ನು ಕೊಡ್ಲಿಕ್ಕಾಗಿ ಅಲ್ಲ. ನಿನ್ನ ಮೇಲಿರುವಂತ, ನಿನ್ನ ತಲೆಮಾರಿನ ಮೇಲಿರುವಂತ, ನಿನ್ನ ಗಂಡ ಹೆಂಡತಿ, ನಿನ್ನ ಮಕ್ಕಳು, ಮುಂದೆ ಹುಟ್ಟುವಂತ ಮಕ್ಕಳ ಮೇಲಿರುವಂತ ಎಲ್ಲ ಶಾಪಗಳನ್ನ ಒಂದೇ ಸಾರಿ ತನ್ನ ಮೇಲೆ ಹೊತ್ತುಕೊಂಡು, ಅದು ನಿನ್ನ ಮೇಲೆ, ನಿನ್ನ ಕುಟುಂಬದ ಮೇಲೆ, ನಿನ್ನ ಮಕ್ಕಳ ಮೇಲೆ, ನಿನ್ನ ಭವಿಷ್ಯದಲ್ಲಿ ಉಂಟಾಗುವಂತ ಯಾವ ಮಕ್ಕಳ ಮೇಲೂ ಅದು ಆಳ್ವಿಕೆ ಮಾಡಬಾರ್ದೆಂಬುದಾಗಿ ಒಂದೇ ಒಂದು ಸಾರಿ ತನ್ನ ಪ್ರಾಣವನ್ನ ಕಲ್ವಾರಿ ಶಿಲ್ಬೆಯಲ್ಲಿ ಸಮರ್ಪಿಸಿದ ದೇವರು, ನಂಬಿದವರು ಕರಗಳ ತಟ್ಟುತ್ತಾ ದೇವರ ನಾಮವನ್ನು ಘನಪಡಿಸೋಣ. ಹಾಗಾದರೆ ಯೇಸು ಸುಮ್ಮನೆ ಅಲ್ಲ ವರ್ಣ ಹೊಂದಿದ್ದು. ಇದು ನಿನಗೆ ಶುಭ ಶುಕ್ರವಾರ ಆಗಿ ಪರಿವರ್ತನೆ ಆಗಲಿಕ್ಕೆ ಕಾರಣ ಏನಂತಂದ್ರೆ, ನೀನು ಅನುಭವಿಸಬೇಕಾದಂತ ಈ ಶಾಪ, ನೀನು ಅನುಭವಿಸಬೇಕಾದ ಈ ದಂಡನೆ, ನೀನು ಅನುಭವಿಸಬೇಕಾದಂತ ಈ ತರತರವಾದಂತ ರೋಗಗಳು, ಸಾಲಗಳು, ಆತ್ಮಹತ್ಯೆಗಳು, ಮರಣಗಳನ್ನ ಒಂದೇ ಸಾರಿ ತನ್ನ ಶರೀರದ ಮೇಲೆ ತೆಗೆದುಕೊಂಡಿರೋದ್ರಿಂದ ಇವತ್ತು ನಾವು ಬಂದು ಆತನ ನಾಮವನ್ನು ಘನಪಡಿಸ್ತಾ ಇದ್ದೇವೆ. ಹಲ್ಲೆಲೂಯಾ. ವಾಕ್ಯ ಅರ್ಥ ಆಗದೇ ಇರೋರು ಜೋರಾಗೊಂದು ಹಲ್ಲೆಲೂಯಾ ಹೇಳ್ರಿ. ಅರ್ಥ ಮಾಡಿಸ್ತೀನಿ ಈಗ. ಹಲ್ಲೆಲೂಯಾ. ವಾಕ್ಯ ಅರ್ಥ ಆಗ್ತಿರೋರು ಜೋರಾಗೊಂದು ಹಲ್ಲೆಲೂಯಾ ಹೇಳವಾ? ಹಲ್ಲೆಲೂಯಾ. ನಾನೇನು ಹೇಳ್ತಾ ಇದ್ದೆ? ನಾನು ಏನು ಜೋರಾಗಿ ಏನು ಹೇಳ್ತಾ ಇದ್ದೆ ನಾನು? ಅದಕ್ಕೆ ಹೇಳೋದು, ವಾಕ್ಯ ಎಲ್ಲಿವರೆಗೂ ನಿಮ್ಗೆ ಅರ್ಥ ಆಗಲ್ವೋ ಅಲ್ಲಿವರೆಗೂ ಬಿಡುಗಡೆ ಸಂಭವಿಸಲ್ಲ. ನಾನಲ್ಲ, ನಮ್ಮಪ್ಪ ಬಂದರೂ ನಡೆಯಲ್ಲ. ವಾಕ್ಯ ಕೇಳಿ, ವಾಕ್ಯನೇ ನಿಮ್ಮನ್ನು ಬಿಡುಗಡೆ ಮಾಡೋದು. ಚೆನ್ನಾಗಿ ಕೇಳಿ. ಅದಕ್ಕೆ ನಾನು ನಿಧಾನವಾಗಿ ಹೋಗ್ತಾ ಇದ್ದೀನಿ. ನಾನು ಇಷ್ಟು ನಿಧಾನ ಹೋಗಲ್ಲ. ನನ್ನ ಪ್ರಸಂಗಗಳನ್ನು ಕೇಳಿದವರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನಾನು ಇಷ್ಟು ನಿಧಾನ ಹೋಗಲ್ಲ, ನಾನು ಇಷ್ಟು ನಿಧಾನ ಹೋಗ್ತಾ ಇದ್ದೀನಿ ಅಂದರೆ ನಿಮಗೆ ಅರ್ಥ ಆಗ್ಬೇಕನ್ನೋ ಒಂದೇ ಒಂದು ಉದ್ದೇಶ. ಯಾಕಂದರೆ ನಾನು ಪಾಸ್ಟರ್ಸ್ಗಳ ಮಧ್ಯದಲ್ಲಿ ಪ್ರೀಚ್ ಮಾಡೋ ವ್ಯಕ್ತಿ ಆಗಿರೋದ್ರಿಂದ ನಾನು ಇಷ್ಟು ನಿಧಾನ ಹೋಗಲ್ಲ. ನಾನು ಯಾಕೆ ಹೋಗ್ತಾ ಇದ್ದೀನಿ ಅಂದರೆ ನಿಮ್ಗೆ ಅರ್ಥ ಆಗ್ಬೇಕು.